ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಜೊತೆಗೆ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನಾನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮಧ್ಯಾಹ್ನ ಅಂತ ಅಂದಮೇಲೆ ಏನಾದರೂ ನಾನ್ ವೆಜ್ ಮಾಡಲೇಬೇಕಲ್ವ, ಸಂಡೇ ಅಂತ ಅಂದಮೇಲೆ. ಹಂಗಾಗಿ ನಾನಿಲ್ಲಿ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಒಂಥರ ಹೊಸ ಥರ ಟ್ರೈ ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿ ಬಿರಿಯಾನಿನ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯನ ಮಾಡಿದ್ದೆ. ಆನಂದ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನನ್ನ ಮೈದನಿಗೂ ಕೂಡ ಬ್ರೇಕ್ಫಾಸ್ಟ್ ತೊಗೊಂಡು ಹೋದ್ರು. ಯಕ್ಷಿತ್ ಆಟ ಆಡ್ತಾ ಇದ್ದಾನೆ, ಅವನಿಗೂ ಕೂಡ ತಿಂಡಿನ ತಿನ್ನಿಸಿದ್ದೀನಿ. ಇಲ್ಲಿ ನಾನು ಚಿಕನ್ ಎಲ್ಲನೂ ತೊಳೆದ ಆದಮೇಲೆ ಮಸಾಲ ಪೌಡರ್ನ ನಾನೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏನೇನು ಬೇಕು ಅದೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಕೂಡ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್ ಏನು ಹಾಕೋದು ಬೇಡ, ನಾನೇ ಮಸಾಲ ಪೌಡರ್ನ ರೆಡಿ ಮಾಡಿಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಸ್ಪೈಸಸ್ಗಳನ್ನೆಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಚೆನ್ನಾಗಿರುತ್ತೆ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡ್ರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಮಾಮೂಲಿ ಮಸಾಲ ಪೌಡರ್ಗಳನ್ನೆಲ್ಲನೂ ಹಾಕ್ಬಿಟ್ಟು ಅದೇ ರೀತಿಯಾಗಿ ಮಾಮೂಲಿ ಈರುಳ್ಳಿ, ಟೊಮೆಟೊ ಎಲ್ಲನೂ ಕಟ್ ಮಾಡಿ ಹಾಕ್ಬಿಟ್ಟು ಆ ಥರ ಮಾಡ್ತಾಯಿದ್ದೆ. ಇವತ್ತು ಎಲ್ಲನೂ ರುಬ್ಬಾಕ್ಬಿಟ್ಟು ಮಾಡಿದರೆ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇರೋದು. ಇಲ್ಲಿ ನಾನು ಏನೇನೆಲ್ಲ ಸ್ಪೈಸಸ್ಗಳನ್ನ ಹಾಕ್ಕೊಂಡಿದ್ದೀನಿ ಅಂತಂದರೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಮೆಣಸು ಮತ್ತು ಮರಾಠಿ ಮೊಗ್ಗು, ಅನಾನಸ್ ಹೂವು ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ರಿಂದ 3 ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಅದಾಗಿದ್ಮೇಲೆ ನಾನಿಲ್ಲಿ ಬಿರಿಯಾನಿಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಕೂಡ ರೆಡಿ ಮಾಡಿಕೊಂಡು ಶುಂಠಿನೂ ಕೂಡ ಕಟ್ ಮಾಡಿಕೊಂಡು ನಾನಿಲ್ಲಿ ನಾನೇನು ಆವಾಗಲೇ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಫಸ್ಟು ಪುಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಪುಡಿ ಮಾಡಿ ಎತ್ತಿಟ್ಬಿಟ್ಟು ಅದಾಗಿದ್ಮೇಲೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು. ಸಂಡೇ ಬಂತಂದರೆ ನನಗೆ ಮೊದಲೇ ಸ್ವಲ್ಪ ಗಡಿಬಿಡಿ. ಅದರಲ್ಲೂ ಏನಾದರೂ ಈ ಥರದ ಕೆಲಸಗಳಾಗ್ಬಿಟ್ರಂತೂ ನನಗೆ ಒಂಥರ ಹಿಂಸೆ ಅನಿಸುತ್ತೆ. ನೋಡಿ, ರುಬ್ಕೋತಾ ಇರಬೇಕಾದ್ರೆ ಸಡನ್ನಾಗಿ ಸಿಡಿದ್ಬಿಡ್ತು, ಒಂಥರ ಆಗೋಯ್ತು. ಮತ್ತೆ ಎಲ್ಲನೂ ಕ್ಲೀನ್ ಮಾಡಿ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಮತ್ತು ಹಾಗೇ ರುಬ್ಕೊಂಡು ಮಾಡೋದಕ್ಕಾಗಲ್ಲ, ನೋಡೋಕೆ ಒಂಥರ ಅನಿಸುತ್ತೆ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ನೀಟಾಗಿ ರುಬ್ಬಿ ಎತ್ತಿಟ್ಕೊಂಡೆ. ಅದಾಗಿದ್ಮೇಲೆ ಇಲ್ಲಿ ನಾನು ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳಿ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಸ್ವಲ್ಪ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಅಂದಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಹಂಗಾಗಿ. ಅದಾಗಿದ್ಮೇಲೆ ನಾನಿಲ್ಲಿ ಎಲ್ಲ ಥರದ ಸ್ಪೈಸಸ್ಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸು ಮತ್ತು ಪಲಾವ್ ಎಲೆ, ಸೋಂಪು ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾಗಿದ್ಮೇಲೆ ನಾನಿಲ್ಲಿ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಚಿಕನ್ನ ಹಾಕ್ಕೊಂಡಿದ್ದೀನಿ. ನಾನು ಚಿಕನ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು 1-2 ರಿಂದ 3 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಇಲ್ಲಿ ಇನ್ನೊಂದು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಸಿಮೆಣಸಿಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ, 1-2 ಟೊಮೆಟೊನ ಹಾಕ್ಬಿಟ್ಟು ನೀಟಾಗಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿತ್ತು. ಅದಾಗಿದ್ಮೇಲೆ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಗ್ರೀನ್ ಮಸಾಲ ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಮತ್ತೆ 1-2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಆವಾಗಲೇ ನಾನು ಮಸಾಲ ಪೌಡರ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇವಾಗ ಅಕ್ಕಿನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಮಸಾಲೆ ಎಲ್ಲ ನೀಟಾಗಿ ಅಕ್ಕಿಗೂ ಕೂಡ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾಗಿದ್ಮೇಲೆ ನಾನಿಲ್ಲಿ ಆವಾಗಲೇ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ, ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಾಮೂಲಿ ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀವೋ ಅದ್ರ 2ರಷ್ಟು ನೀರನ್ನು ಹಾಕ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಇನ್ನೊಂದ್ಸರಿ ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಿಂಬೆ ಹುಳಿನ ಬಿಟ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆ ಹುಳಿನ ಹಾಕ್ಕೊಂಡಿದ್ದೀನಿ. ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬಿರಿಯಾನಿ ರೆಡಿ ಆಗುತ್ತೆ. ಅದಾಗಿದ್ಮೇಲೆ
ನಾನಿಲ್ಲಿ ಸ್ವಲ್ಪ ಚಿಕನ್ ಜಾಸ್ತಿನೇ ಇತ್ತು, ಬಿರಿಯಾನಿಗೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಸ್ವಲ್ಪ ಚಿಕನ್ ಡ್ರೈ ಥರ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಥರದ ಮಸಾಲನ ರುಬ್ಬಾಕಿ ಮಾಡ್ತಾಯಿಲ್ಲ, ಇದಕ್ಕೆ ಹಾಗೆ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿರೋದು. ಇಲ್ಲಿ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾಗಿದ್ಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸಾಫ್ಟಾಗಿ ಬೆಂದ ಮೇಲೆ ನಾನಿಲ್ಲಿ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇ ಬಿಡ್ತೀನಿ. ಅದು ಚೆನ್ನಾಗಿ ಬೇಯಬೇಕಲ್ವ ಚಿಕನು, ಹಾಗಾಗಿ ಅಷ್ಟರಲ್ಲಿ ನಾನಿಲ್ಲಿ ಬಿರಿಯಾನಿ ಆದಮೇಲೆ ಮೊಸರು ಬಜ್ಜಿ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಆ ಕಡೆಯೂ ಕೂಡ ಒಂದೊಂದು ಸರಿ ತಿರುಗಿಸಿ ನೋಡ್ಕೊತಾ ಇದ್ದೆ, ಅದು ತವಾ ಕಚ್ಬಿಡುತ್ತಲ್ವ, ಹಾಗಾಗಿ ನೀರು ಬಿಟ್ಕೊಳ್ಳುತ್ತೆ. ಆದ್ರೂ ಒಂದೊಂದು ಸ್ವಲ್ಪ ಅವಾಗವಾಗ ನೋಡ್ಕೊತಾ ಇರಬೇಕಲ್ವ, ನೋಡಿಕೊಂಡು ನಾನಿಲ್ಲಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಚಿಕನ್ ಕೂಡ ಬೆಂದಿತ್ತು. ಇವಾಗ ನಾನು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಚಿಕನ್ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಜಾಸ್ತಿ ಮಸಾಲ ತಿಂದರೆ, ರುಬ್ಬಾಕಿ ಮಾಡಿದರೆ ಇಷ್ಟ ಆಗಲ್ಲ ಅಂತ ಅನ್ನೋರು ಈ ಥರ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಜಾಸ್ತಿ ಮಸಾಲ ಅಂತಲೂ ಅನಿಸಲ್ಲ. ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಎಲ್ಲ ಮಸಾಲನೂ ಹಾಕಾಗಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಆದಮೇಲೆ ನಾನಿಲ್ಲಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಡ್ರೈ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಆಗಿತ್ತು. ಅದಾಗಿದ್ಮೇಲೆ ನಾನು ಆವಾಗಲೇ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ನಲ್ಲ ಮೊಸರು ಬಜ್ಜಿಗೆ ಅಂತ ಹೇಳ್ಬಿಟ್ಟು, ಇವಾಗ ಮೊಸರು ಬಜ್ಜಿ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಪು ಮತ್ತು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೊಸರು ಬಜ್ಜಿ ಕೂಡ ರೆಡಿ ಆಗುತ್ತೆ. ಇಲ್ಲಿ ಅಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿ ಆಗಿತ್ತು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ನೀವೇನೆ. ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು. ಫಸ್ಟ್ ಟೈಮ್ ಮಾಡಿದಾಗಲೇ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು, ಅಷ್ಟು ಚೆನ್ನಾಗಿತ್ತು. ಇವನ್ ಆನಂದ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ಸಂಜೆ ಆಗೋಗಿತ್ತು. ನನಗೆ ಸ್ವಲ್ಪ ಅಡುಗೆ ಕೆಲಸ ಮಾಡೋದೇ ಲೇಟ್ ಆಯಿತು. ಅದಾಗಿದ್ಮೇಲೆ ಆನಂದ್ ಊಟ ಮಾಡಿಕೊಂಡು ನನ್ನ ಮೈದನಿಗೆ ಹೋಗಿ ಊಟ ಕೊಟ್ಬಿಟ್ಟು ಮತ್ತು ನಾನು ಅವ್ರು ಬಂದಮೇಲೆ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯಿತು. ಮಳೆ ಬರೋ ಥರನೇ ಇತ್ತು. ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡ್ವಿ ನಾವು. ನೋಡ್ತಾ ಇರ್ಬೋದು ನೀವು ವೆದರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮನೆಯಿಂದ ಹೊರಟು ಡೈರೆಕ್ಟಾಗಿ ನಾವು ಬಂದಿದ್ದು ಜ್ಯುವೆಲ್ರಿ ಶಾಪಿಗೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ಸಿಲ್ವರ್ ಶಾಪಿಂಗ್ ಮಾಡಬೇಕು ಅಂತ ಹೇಳಿ. ಆಲ್ರೆಡಿ ಇನ್ನೇನು ಹಬ್ಬ ಹತ್ರ ಬಂತಲ್ವ, ಮತ್ತು ಇನ್ನು ನೆಕ್ಸ್ಟ್ ಸಂಡೇವರೆಗೂ ಕಾಯಬೇಕು. ಆನಂದ್ಗೆ ಅಲ್ಲಿ ತನಕ ಲೀವ್ ಇರಲ್ಲ ಅಲ್ವಾ, ಹಂಗಾಗಿ ಇವತ್ತೇ ತೊಗೊಂಡು ಹೋಗ್ಬೇಡೋಣ ಅಂತ ಹೇಳಿ ನಾವು ಇವಾಗ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ನಾನು ಇದನ್ನು ತೊಗೊತಾ ಇರೋದು, ನಾನು ಆವಾಗಲೇ ಲಾಸ್ಟು ನಂದು ಫೇಸ್ಬುಕ್ ಪೇಮೆಂಟ್ ಬಂದಿದ್ದಾಗ ಹೇಳಿದ್ದೆ, ಇದರಲ್ಲಿ ನಾನು ಏನಾದ್ರೂ ಯೂಸ್ ಆಗುವಂಥದ್ದು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಆ ದುಡ್ಡಲ್ಲೇ ಇವಾಗ ನಾನು ಸಿಲ್ವರ್ ಪರ್ಚೇಸ್ ಮಾಡ್ತಾ ಇರೋದು. ಇನ್ನು ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಆದರೆ ಆನಂದ್ ನಾನು ಕೊಡ್ತೀನಿ ಅಂತ ಹೇಳಿದರು. ಸರಿ, ಆ ದುಡ್ಡಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮನೆಯಲ್ಲಿ ಎಕ್ಸ್ಟ್ರಿತಿದು ಕಾಲು ಗೆಜ್ಜೆಗಳೆಲ್ಲ ಇತ್ತು, ಮತ್ತು ಕೈಗೆ ಹಾಕೊಳ್ಳೋದೆಲ್ಲ ಇತ್ತು. ಅದ್ರ ಜೊತೆಗೆ ಒಂದು ಜೊತೆ ಬೆಳ್ಳಿ ದೀಪಗಳು ಕೂಡ ಇತ್ತು. ಅದೇನು ನಮಗೆ ಯೂಸ್ ಆಗ್ತಾ ಇರಲಿಲ್ಲ, ಹಾಗಾಗಿ ಅದನ್ನೆಲ್ಲನೂ ಕೊಟ್ಬಿಟ್ಟು ಹಾಗೆ
ನನಗೆ ಅಮೌಂಟ್ ಬಂದಿತ್ತಲ್ಲ ಆ ಅಮೌಂಟ್ನು ಕೊಟ್ಟು ಅದ್ರ ಜೊತೆಗೆ ಸ್ವಲ್ಪ ಮೇಲೂ ಅಮೌಂಟ್ ಆಯಿತು, ಅದನ್ನು ಆನಂದ್ ಕೊಟ್ಟರು. ಏನೇನು ತೊಗೊಂಡೆ ಅನ್ನೋದನ್ನು ನಾನು ನಿಮಗೆ ಮನೆಗೆ ಬಂದಮೇಲೆ ಶೇರ್ ಮಾಡ್ತೀನಿ. ಅಲ್ಲಿಂದ ಹೊರಟು ಡೈರೆಕ್ಟಾಗಿ ನಾವು ಬಂದಿದ್ದು ಬ್ಲೌಸ್ನ ಸ್ಟಿಚಿಂಗಿಗೆ ಕೊಡೋಕ್ಕೆ ಅಂತ ನಾನಿಲ್ಲಿ ಬೊಟಿಕಿಗೆ ಬಂದೆ. ನಾನಿಲ್ಲಿ ಡಿಸೈನ್ ಎಲ್ಲನೂ ಹೇಳ್ಬಿಟ್ಟು ಹಾಗೆ ಬ್ಲೌಸ್ ಎಲ್ಲನೂ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಸಿಂಪಲ್ ಡಿಸೈನ್ನ ಹೇಳಿದ್ದೀನಿ. ಬ್ಲೌಸ್ ಬಂದಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಡಿಸೈನ್ನ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಅದಾಗಿದ್ಮೇಲೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಹಿಂಗೋಗಿ ಹಿಂಗೆ ಬಂದ್ವಿ, ಜಾಸ್ತಿ ಟೈಮ್ ಏನು ಆಗಲಿಲ್ಲ. ಇಲ್ಲಿ ನೋಡಿ, ಅಲ್ಲಿ ನಾನು ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ವಲ್ಲ, ಸ್ವಲ್ಪ ಹೆವಿಯಾಗಿತ್ತು ಅಂತ ಹೇಳ್ಬಿಟ್ಟು ಬಿಂದು ಜೀರಾ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ರೆ ಯಕ್ಷಿತ್ ಹೆಂಗೆ ಕುಡಿತಾ ಇದ್ದಾನೆ ಅಂತ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಏನು ಮಾಡ್ತಿದ್ಯಾ? ಹಾಂ, ಕುತ್ಕೊಂಗೆ ಮೇಲೆ ಕುತ್ಕೊಂಡು ನೋಡೋಂಗೆ. ಸೊ ನನಗೆ ಅಲ್ಲಿ ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ಏನೇನು ತಂದು ಅದನ್ನು ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ತೋರಿಸ್ತೀನಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ ಏನೋ ಸಿಲ್ವರ್ ಪರ್ಚೇಸ್ ಮಾಡ್ತೀನಿ, ಅದ್ರದ್ದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಹಾಗಾಗಿ ಹೋಗಿ ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ಅನಿಸುತ್ತೆ. ಇವನು ಸ್ವಲ್ಪ ಹಠ ಮಾಡ್ತಾಯಿದ್ದ, ಹಾಗಾಗಿ ಇವಾಗ ಸರಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ನಾನು ಜಾಸ್ತಿ ಏನು ತೊಗೊಳೋದಕ್ಕಾಗಲಿಲ್ಲ. ಸೊ ಇದೊಂದು ಗಣೇಶನ ತೊಗೊಂಡಿದ್ದೀನಿ. ಇದು ಟೋಟಲ್ಲು 32 ಗ್ರಾಮ್ ಏನೋ ಇದೆ. ಇದು 32 ಗ್ರಾಮ್. ಇದಕ್ಕೆ ಒಂದು ಪ್ಲೇಟ್ ಬೇಕಲ್ವ, ಹಾಗಾಗಿ ಪ್ಲೇಟ್ ತೊಗೊಂಡಿದ್ದೀನಿ. ಇದು ಟೋಟಲ್ 2 ಸೇರಿ 56 ಗ್ರಾಮ್ ಇದೆ. ಇವತ್ತೇನೋ 2 ಡೇಸ್ಗಿಂತ ಮುಂಚೆ ಕಂಪೇರ್ ಮಾಡಿದ್ರೆ ಇವತ್ತು ಸಿಲ್ವರ್ ರೇಟು ಮತ್ತು ಗೋಲ್ಡ್ ರೇಟ್ ಎಲ್ಲ ಕಡಿಮೆ ಆಗಿದೆ. ಅವರೇ ಹೇಳ್ತಾ ಇದ್ರು, ನೀವು 2 ಡೇಸ್ ಬಿಫೋರ್ ಬಂದಿದ್ರೆ ಇನ್ನೂ ಜಾಸ್ತಿ ಇರ್ತಾಯಿತ್ತು ಅಂತ. ಇವಾಗ ಬಂದಿರೋದಕ್ಕೆ ಕಡಿಮೆ ಇದೆ. 78 ಏನೋ ಪರ್ ಗ್ರಾಮ್ ಅಂತ ಹೇಳ್ತಾಯಿದ್ರು ಸಿಲ್ವರ್ದು. ಸೊ ಇದೆರಡನ್ನ ತೊಗೊಂಡೆ. ಆಮೇಲೆ ಇದನ್ನು ಏನಕ್ಕೆ ತೊಗೊಂಡೆ ಅಂತಂದರೆ, ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀವಿ ಅಂತಂದರೆ ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ನನ್ನ ಗಣೇಶ ಫೇವ್ರೇಟ್ ಆಗಿರೋದ್ರಿಂದ ಸರಿ ಸಿಲ್ವರ್ದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಲ್ವರ್ದು ತೊಗೊಂಡೆ. ಚೆನ್ನಾಗಿದೆ ಇದನ್ನು. ಇದಕ್ಕೆ ಅಂತ ಅಂದ್ಬಿಟ್ಟು ಪ್ಲೇಟ್ ಕೂಡ ತೊಗೊಂಡಿದ್ದೀನಿ. ಇನ್ನು ಲಕ್ಷ್ಮಿಗೆ ಮುಖವಾಡ ತೊಗೋಬೇಕಾಗಿತ್ತಲ್ವ, ಅದನ್ನು ತೊಗೊಂಡಿದ್ದೀನಿ ನಾನು. ಸೊ ಇದು ಈ ಥರ ಇದೆ ಮುಖವಾಡ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದು ಟೋಟಲ್ಲು 205 ಗ್ರಾಮ್ ಇದೆ. ಚೆನ್ನಾಗಿದೆ ಕ್ವಾಲಿಟಿ. ನಾನು ನೋಡಿದ್ರಲ್ಲಿ ಇದೇ ದೊಡ್ಡದು ಇದ್ದಿದ್ದು. ಸೊ ಹಾಗಾಗಿ ಇದೇ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ದೊಡ್ಡದೇ ಇರಲಿ, ಮತ್ತೆ ತೊಗೊಳೋದಕ್ಕಾಗಲ್ವಲ್ಲ. ಸೊ ಹಾಗಾಗಿ ಇದೇ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. 205 ಗ್ರಾಮ್ ಇದೆ. ಇದರಲ್ಲೂ ಬೇರೆ ಬೇರೆ ಥರದ್ದೆಲ್ಲ ಇತ್ತು. ಇಲ್ಲಿ ಮಾಮೂಲಿ ಲಕ್ಷ್ಮಿಗೆ ಏನಪ್ಪ ಪಾಲಿಸ್ಟ್ ಎಲ್ಲ ಬಂದಿರುತ್ತಲ್ಲ, ಗೋಲ್ಡ್ ಪಾಲಿಸ್ಟ್ ಬಂದಿರೋದು, ಮತ್ತು ಇಲ್ಲೆಲ್ಲ ಏನೋ ಲಿಪ್ಸ್ಟಿಕ್ ಇರೋದು ಮತ್ತು ಕಲರಿಂಗ್ ಎಲ್ಲ ಇರೋದೆಲ್ಲ ಇತ್ತು. ನನಗೆ ಆ ಥರದ್ದೆಲ್ಲ ಇಷ್ಟ ಆಗಲಿಲ್ಲ, ಪ್ಲೈನ್ ಇರೋದೇ ಇಷ್ಟ ಆಯಿತು. ಸೊ ಹಾಗಾಗಿ ಇದೇ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ದೊಡ್ಡದೇ ಇರಲಿ ಅಂತ ಅಂದ್ಬಿಟ್ಟು. ಯೂಶ್ವಲಿ ನಮ್ಮ ಊರ ಕಡೆಯಿಂದ ಬರೋದೆಲ್ಲ ಕಾಯಿ ದೊಡ್ಡದೇ ಇರುತ್ತೆ, ಊರಿಂದ ತಂದ್ಕೊಡೋದೆಲ್ಲ ದೊಡ್ಡ ಕಾಯಿಗಳೇ ಇರುತ್ತೆ. ಅದಕ್ಕೆ ಕರೆಕ್ಟಾಗಿ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಒಂದ್ಸರಿ ಇನ್ವೆಸ್ಟ್ ಮಾಡೋದಲ್ವ ಈ ಥರದ್ದೆಲ್ಲ, ಹಾಗಾಗಿ ಇದೇ ಇರಲಿ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ. ಟೋಟಲ್ ಇದು 205 ಗ್ರಾಮ್ ಇದೆ. 5 ಗ್ರಾಮ್ ಇದೆ. ಆ್ಯಕ್ಚುಲಿ ನಾನು ಅವಾಗಲೇ ತೋರಿಸಿದ್ದೀನಿ ನಿಮಗೆ. ಯಕ್ಷಿತ್ ಇದು ಸ್ವಲ್ಪ ಹಳೇದು ಸಿಲ್ವರ್ ಎಲ್ಲ ಇತ್ತು, ಅದನ್ನು ಕೂಡ ಹಾಕ್ಬಿಟ್ಟು, ಮತ್ತು ನಮ್ಮ ಮದುವೆನಲ್ಲಿ ದೀಪಗಳು ಬಂದಿತ್ತು, ಅದನ್ನು ಕೂಡ ಹಾಕ್ಬಿಟ್ಟೆ. ಅದೆಲ್ಲ ಯೂಸ್ ಮಾಡ್ದೇ ಕಪ್ಪಾಗ್ಬಿಡ್ತಾಯಿತ್ತು, ಮತ್ತು ಇಟ್ಕೊಂಡು ಸುಮ್ಮನೆ ಏನು ಪ್ರಯೋಜನ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇನ್ನೂ ಒಂದು ಜೊತೆ ಅರಿಶಿನ ಕುಂಕುಮದ ಬಟ್ಲಿತ್ತು, ಪುಟ್ಟದಿತ್ತು. ಅದನ್ನು ನಂಗೆ ಕೊಡೋದಕ್ಕೆ ಯಾಕೋ ಮನಸ್ಸಾಗಲಿಲ್ಲ, ಚೆನ್ನಾಗಿದೆ ಅಂತಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡೇ ಇರಲಿ ಅಂತಂದ್ಬಿಟ್ಟು. ಮತ್ತು ಯಕ್ಷಿತ್ಗೆ ಅಂತ ಸ್ಟಾರ್ಟಿಂಗ್
ನಮ್ಮ ಕಡೆ ಎಲ್ಲ ಅಕ್ಕಿ ಎಣ್ಣೆ ಹಾಕ್ತಾರೆ. ಆ ಟೈಮಲ್ಲಿ ಯಕ್ಷಿಕೆ ಅಂತ ಅಂದ್ಬಿಟ್ಟು ಆನಂದ್ ಪುಟ್ಟದ ಬಳೆ ತೊಗೊಂಡು ಬಂದಿದ್ರು. ಅದನ್ನು ಕೂಡ ಕೊಡಲಿಲ್ಲ ನಾನು, ನೆನಪಿಗೆ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ. ಆನಂದ್ ಹೇಳ್ತಾಯಿದ್ರು ಸಿಲ್ವರ್ ನಾವು ತೊಗೊಂಡೋಗಿದ್ದು ಸಿಲ್ವರ್ ಅಷ್ಟೊಂದು ರೇಟಿಗೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಯಿದ್ರು. ನಮ್ಮದು ಟೋಟಲ್ ಹಳೇದು ಸಿಲ್ವರ್ ತೊಗೊಂಡೋಗಿದ್ವಲ್ಲ ನಾವು, ಇವಂದೇನು ಕಾಲ್ಗೆಜ್ಜೆಗಳು ಮತ್ತು ಅಷ್ಟ ಕುಂಕುಮದ ಬಟ್ಲು ಅದೇನೆ 6,500 ರೂಪಾಯಿಗೆ ಹಾಕ್ಕೊಂಡ್ರು. ಅದ್ರ ಮೇಲೆ ನಾವು ಟೋಟಲ್ಲು 17,500 ಏನೋ ಕೊಟ್ವಿ. ಇದಿಷ್ಟಕ್ಕೆ ಟೋಟಲ್ 256 ಗ್ರಾಮ್ ಇರೋದಕ್ಕೆ 205, ಇದು 52, ಸಾರಿ 32 ಇದೆ. ಇದು 32 ಟೋಟಲ್. ಇದಿಷ್ಟು ಸೇರಿಸಿ 256 ಗ್ರಾಮ್ ಇದೆ. 256 ಗ್ರಾಮ್ಗೆ 25,000 ಏನೋ ಹೇಳಿದ್ರು ಅವರು. ಆಮೇಲೆ ನಾವು ಮಾತಾಡ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹಳೆ ಸಿಲ್ವರ್ ಎಲ್ಲನೂ ಮೈನಸ್ ಮಾಡಿ ಟೋಟಲ್ 17,500ನ ನಾವು ಟೋಟಲ್ ಪೇ ಮಾಡಿದ್ದು. ಸೊ ಇದಿಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬೈ ಮಾಡಿರೋ ಅಂಥದ್ದು ಸಿಲ್ವರು. ಸಾಕು ಅನ್ನಿಸ್ತೆ ನನಗೆ ಇಷ್ಟೇ. ಆಮೇಲೆ ಇದರಲ್ಲೇ ಗಣೇಶಂದ್ರಲ್ಲೇ ಇನ್ನೊಂದು ವೆಯ್ಟ್ ಇರೋದೆಲ್ಲ ಇತ್ತು. ನನಗೇನೋ ಅದು ಅಷ್ಟೊಂದು ಲೈಕ್ ಆಗಲಿಲ್ಲ. ಸರಿ ಇದೇ ಸಾಕು, ಇದೇ ಇರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನೇ ತೊಗೊಂಡೆ. ಅದ್ರ ಜೊತೆಗೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ನಾನು ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ, ಹಳೆ ವ್ಲಾಗ್ಗಳಲ್ಲೂ ನಿಮ್ಮ ಜೊತೆ ಕಾಲುಂಗ್ರ ತೊಗೋಬೇಕು ಅಂತಿದ್ದೆ, ತೊಗೊಳ್ಳಿಲ್ಲ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇವತ್ತು ಕಾಲುಂಗ್ರನ ತೊಗೊಂಡೆ. ಸೊ ಈ ಥರ ಇದೆ ಕಾಲುಂಗ್ರ. ನನಗೆ ಯಾವುದಾದ್ರೂ ಫ್ಯಾನ್ಸಿಯಾಗಿ ಇರೋದು ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಮನೆಯಲ್ಲೇ ನಂಗೆ ಹಳೆ ಕಾಲುಂಗ್ರನೂ ನಾನೇನು ಕೊಡೋಕ್ಕೆ ಹೋಗಲಿಲ್ಲ. ಫಸ್ಟ್ ಮದುವೆ ಟೈಮಲ್ಲಿ ತೊಗೋತಿದ್ದಿದ್ದಲ್ವ, ಅದು ಇರಲಿ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ, ಎಲ್ಲಾದರೂ ಹೋದರೆ ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದಕ್ಕೆ 650 ಏನೋ ಇತ್ತು. ಈ ಥರ ಬಂದಿದೆ. ಇದು ಚೆನ್ನಾಗಿದೆ. ಇದು ಕೂಡ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಚೆಲ್ತು ಮೊನ್ನೆ ಚೆಲ್ಬಿಟ್ಟಿಯಲ್ಲ, ಬಿಡು ಪರವಾಗಿಲ್ಲ, ಆಯಿತು, ಬೇಡ ಚೆಲ್ಬೇಡ, ಸಾಕು, ಪರವಾಗಿಲ್ಲ ಬಿಡು. ಸೊ ಇದನ್ನು ಕೂಡ ತೊಗೊಂಡೆ. ಚೆನ್ನಾಗಿದೆ. ಹಾಕಿ ನೋಡಿದೆ, ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಇನ್ನೊಂದು ನೋಡಿದೆ, ನನಗೇನದು ಅಷ್ಟೊಂದು ಲೈಟ್ ವೆಯ್ಟ್ ಆಗಿತ್ತು, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು. ಸೊ ಹಂಗಾಗಿ ಇದೇ ಇರಲಿ ಅಂತಂದ್ಬಿಟ್ಟು ಇದನ್ನು ಕಾಲುಂಗ್ರನ ತೊಗೊಂಡೆ. ಇದಿಷ್ಟು ನಾನು ಹಬ್ಬಕ್ಕೆ ಪರ್ಚೇಸ್ ಮಾಡಿರೋಂಥ ಸಿಲ್ವರ್ ಶಾಪಿಂಗು. ನಿಮಗೆ ಹೇಗನ್ನಿಸ್ತು ಮುಖವಾಡ ಹಾಗೆ ಗಣೇಶ ಅದನ್ನೆಲ್ಲ ತಿಳಿಸಿ ನನಗೆ. ಇವತ್ತಿಗೆ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಆದಷ್ಟು ಬೇಗ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು. ಬಾಯ್ ಹೇಳು ಮೊನ್ನೆ, ಬಾಯ್ ಹೇಳು, ಅಲ್ಲಿ ಕ್ಯಾಮ್ರಾಗೆ ಬಾಯ್ ಹೇಳು, ಬಾಯ್ ಹೇಳು ಕ್ಯಾಮ್ರಾಗೆ, ಬಾಯ್ ಬಾಯ್ ಬಾಯ್. ಆವಾಗಲೇ ನಾನು ತೋರಿಸಿದಾಗ ಅಷ್ಟು ನೀಟಾಗಿ ಕಾಣಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಒಂದ್ಸರಿ ನೀಟಾಗಿ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಕಾಲುಂಗ್ರ ಈ ಥರ ಇದೆ, ತುಂಬ ಗಟ್ಟಿಯಾಗಿದೆ, ಚೆನ್ನಾಗೂ ಕೂಡ ಇದೆ. ಇನ್ನು ಮುಖವಾಡನೂ ಅಷ್ಟೇ ತುಂಬ ಚೆನ್ನಾಗಿದೆ, ಜೊತೆಗೆ ಗಟ್ಟಿನೂ ಕೂಡ ಇದೆ. ನನಗೆ ಇಷ್ಟ ಆಯಿತು, ಅದಕ್ಕೆ ಇದನ್ನೇ ತೊಗೊಂಡೆ. ಇನ್ನು ಗಣೇಶಂದು ಬೇರೆ ಥರ ತೋರಿಸಿದ್ರು ನನಗೆ, ಇದೇ ಇರಲಿ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ. ಇದು ಮತ್ತು ಮುಖವಾಡ ಎರಡೂ ಕೂಡ ಒಂದೇ ರೇಂಜಲ್ಲಿ ಬರೋ ಅಂಥದ್ದು. ಸೊ ಹಾಗಾಗಿ ಒಂದೇ ಥರ ಇರಲಿ ಅಂದ್ಬಿಟ್ಟು ತೊಗೊಂಡೆ.